ಏನಪ್ಪ ನೀವು ಮಾವನಿಗಿಂತ ಡಬಲ್ ಆಗಿ ತಿಂತೀರಾ, ಆದ್ರೆ ಮಾವನ್ನೇ ಸೋಲ್ಸಕ್ಕಾಗ್ಲಿಲ್ಲ. ಮಹಾಮೈದ ಅಂತ ಕನಿಕರ ತೋರಿಸಿ ಬಿಟ್ಟೆ ಕಣ. ಇನ್ನೊಂದ್ಸಲ ಹೇಳಿ ಬಾವ. ಅದು ಅಂದ್ರೆ ಇವತ್ತು ಮಂಗಳವಾರ ಅಲ್ವಾ, ನಮ್ಗೆ ಇವತ್ತು ಒಳ್ಳೇದಲ್ಲ, ಅದಕ್ಕೆ ಬಿಟ್ಬಿಟ್ಟೆ ಅಷ್ಟೇ. ಇವಾಗ್ಲಾದ್ರೂ ನಿಜ ಹೇಳಿ ಬಾವ. ಬಾವ ಬಾಮೈದನ್ ಮಧ್ಯೆ ಸ್ಪರ್ಧೆ ಯಾಕೆ ಶಿವರಾಜು? ಈ ಮನೆ ಅಳಿಯ ಸೋತಿದ್ರು ತಾನೇ ಗೆದ್ದಿದ್ದು ಅಂತಾನೆ. ಅಷ್ಟೇ ಅಲ್ಲ ಅತ್ತೆಮ್ಮ, ಇಷ್ಟು ದೊಡ್ಡ ಮನೆನ ಇಷ್ಟು ಜನನ ನೋಡ್ಕೋಬೇಕು ಅಂದ್ರೆ ಅಷ್ಟು ಮಾತ್ರ ಇರ್ಬೇಕಲ್ವಾ? ಅತ್ತಿಗೆ ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ, ವೈರಲ್ ಫೀವರ್ ಅಂತೆ 2 ದಿನದಲ್ಲಿ ಕಡಿಮೆ ಆಗ್ಬಿಡುತ್ತೆ ಅಂದ್ರು. ಇಂಜೆಕ್ಷನ್ ಕೂಡ ಕೊಡ್ಸಿದ್ರು ಇವರು. ಅಯ್ಯಯ್ಯೋ, ಹೇಗ್ ಸಹಿಸ್ಕೊಂಡ್ಯಮ್ಮ ನೀನು? ಚುಚ್ಚಿದ್ದು ಸೂಜಿ ರಾಜಲಕ್ಷ್ಮಿ, ನೋವಾಗ್ದೇನೆ ಇರುತ್ತಾ? ಇಲ್ಲಿ ಸ್ವಲ್ಪ ಜನ ಮಾತಲ್ಲೇ ಚುಚ್ಬಿಡ್ತಾರೆ. ಅಮ್ಮ, ಮಾತ್ರೆ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಊಟ ಆದ್ಮೇಲೆ 10 ನಿಮಿಷ ಬಿಟ್ಟು ಮಾತ್ರೆ ತಗೋಬೇಕು ಜಾನಕಿ. ಸರಿ ರೀ. ಇನ್ಯಾಕ್ ತಡ ಅಣ್ಣ, ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬಿಡೋಣ. ಬನ್ನಿ ಬನ್ನಿ. ಓ ಏನ್ ಪದ್ಮ, ಇವ್ ತುಂಬಾ ಜೋಶಲ್ಲಿ ಇದೀಯಾ? ನಮ್ ತಂಗಿಯಮ್ಮ ಡಲ್ ಆಗಿರೋದಕ್ಕ? ಈ ಮಾತುಗಳನ್ನೇ ಬೇಡ ಅನ್ನೋದು. ಊಟ ಬಡಿಸ್ತೀನಿ ಅಂದ್ರೆ ಯೋಚನೆ ಮಾಡೋದೇನಿದೆ? ಅಮ್ಮ, ಅಕ್ಕ ಪ್ರತ್ಯೇಕವಾಗಿ ಕೇಳಿದ್ದಕ್ಕೆ ಸ್ಪೆಷಲ್ ಆಗಿ ಏನಾದ್ರೂ ಇದೆಯೇನೋ ಅಂತ ಬಾವ ತಮಾಷೆ ಕೇಳಿದ್ರು ಅಷ್ಟೇ. ಅದು ಶಿವರಾಜು. ನನಗ್ ಸೊಸೆ ಆಗೋಳು ಅಡ್ಗೆ ಮಾಡೋದೇ ಸ್ಪೆಷಲ್ ಅಲ್ವೇನೋ? ಏನು ಆತ್ಯ ಅಡಿಗೆ ಮಾಡಿದ್ಲ? ನಂಬೋದಕ್ಕೆ ಆಗ್ತಿಲ್ಲ ಅಲ್ವಾ ಅಕ್ಕ? ಅವಳಿಗೆಲ್ಲ ಬರುತ್ತೆ, ಆದ್ರೆ ಅಡ್ಗೆ ರುಚಿ ನೋಡ್ಬೇಕು ಅಂತ ನಮ್ಮಮ್ಮ ಒದ್ದಾಡ್ತಾವ್ರೆ. ಕಾಯ್ತಾ ಇದ್ದೀನಿ. ಹಾ ಸೀನು, ನಿನ್ ಕಾನ್ಫಿಡೆನ್ಸು, ನಿಮ್ಮಮ್ಮ ಎಕ್ಸೈಟ್ಮೆಂಟು, ಎಲ್ಲರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಿದೆ. ನಾನ್ ಮಾಡಿರೋ ಅಡ್ಗೆನ ನಾನಾದ್ರೂ ತಿಂತೀನೋ ಇಲ್ವೋ, ಹೊಟ್ಟೆ ಹಸುವಾಗ್ತಿದ್ಯಲ್ಲ. ಆದ್ಯ, ಸ್ವಲ್ಪ ಬರ್ತೀಯಾ? ನೀನಲ್ಲಿ ಗತ್ತಿಗೆ ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಕೂತ್ಕೊಳ್ಳಿ. ಭಾವನವ್ರೆ, ಇವತ್ತು ಒಳ್ಳೆ ಊಟ ಮಾಡೋಣ ಭಾವನವ್ರೆ. ಹಸುವಿಗೆ ರುಚಿ ಗೊತ್ತಾಗಲ್ಲ ಅಂತಾರೆ. ಹೇಗಿದ್ರು ತಿಂತಾರಣ್ಣ. ಅದೇಗಾಗುತ್ತೆ? ಶುಚಿ ಇಲ್ದೇ ಇದ್ರು ರುಚಿ ಇರ್ಬೇಕು ಅನ್ಕೋತೀನಿ ನಾನಂತೂ. ಮೊದ್ಲು ಎಲ್ಲ ತಂದಿಡ ಕೇಳು. ಆದ್ಯಾ, ಹೋಗಮ್ಮ, ಹೋಗಿ ತಗೊಂಡ್ ಬಾ. ರಾಜಿ, ಓ ಅಲ್ಲಲ್ಲ, ಇಲ್ಲಿ 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 ಇಲ್ಲಿಡಿ. ಅದು ಅದಮ್ಮ. ಘಮ ಘಮ ಅಂತ ವಾಸನೆ ಬರೋದ್ ಬಿಟ್ಟು ಸೀದ್ ಹೋಗಿರೋ ಅಂತ ವಾಸನೆ ಬರ್ತಾ ಇದೆಯಲ್ಲ. ಹೌದು ಅದ್ಕೆ, ಇದೇನ್ ಪಲ್ಯ ಹೀಗ್ ಸೀದೋಗಿದೆ? ಇದು ಅಡ್ಗೆನಾ? ಇದನ್ ತಿಂತಾರಾ? ತಿಂದ್ರೆ ಇರ್ತಾರಾ? ಈ ತರ ಮಾಡ್ಬಿಟ್ಟಿದ್ರಲ್ಲಮ್ಮ. ಸೀದ್ ಹೋಗೋ ತನಕ ಏನ್ ಮಾಡ್ತಿದ್ದೆ ಆದ್ಯಾ? ಅಡ್ಗೆ ಮನೇಲಿ ಇರ್ಲಿಲ್ವಾ?
ಯಾಕೇನು ಮಾತಾಡ್ತಿಲ್ಲ? ಬೇಳೆನ ಸ್ಟವ್ ಮೇಲಿಟ್ಟು ಪಕ್ಕಕ್ಕೆ ಹೋಗ್ಬಿಟ್ಟಿದ್ದೆ ಅತ್ತೆ. ನನ್ ಜೊತೆ ಇಲ್ಲು ಅಂತ ಹೇಳಿದ್ರೆ ಇನ್ನೇನಾಗುತ್ತೋ ಏನೋ. ಅದು ಅಲ್ಲದೆ ಮಾವ ಬೇರೆ ಇಲ್ಲೇ ಇದ್ದಾರೆ. ಹೇಳ್ಬೇಡ ಆದ್ಯ, ಪ್ಲೀಸ್. ಆದ್ಯ, ಯಾಕೆ ಹಾಗೆ ಮಾಡ್ದೆ? ಆ ರೀತಿ ಮಾಡಿದ ತಪ್ಪಲ್ವಾ? ರಾಜಿ, ನೀನಾದ್ರೂ ಜೊತೆಗಿದ್ದು ನೋಡ್ಕೋಬೇಕಲ್ವಾ? ರಾಜಲಕ್ಷ್ಮಿ, ನಿನ್ಗೊಂದ್ ವಿಷಯ ಗೊತ್ತಾ? ಏನೇ? ಇವತ್ತು ನಮ್ ಕಾಲೇಜಲ್ಲಿ ಹಾಲ್ ಟಿಕೆಟ್ ಕೊಡ್ತಿದಾರಂತೆ. ಹೌದಾ? ನಾನು ಏನ್ ಪ್ರಿಪೇರ್ ಆಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಓದಕ್ಕೆ ಟೈಮೇ ಸಾಕಾಗ್ತಿಲ್ಲ. ಮನೆಗ್ ಹೋದ್ರೆ ಸಿನಿಮಾನು ಸೀರಿಯಲ್ಲು, ಕಾಲೇಜಿಗೆ ಬಂದ್ರೆ ಪೆನ್ಸಿಲು ರಬ್ಬರು ಬೆಸ್ಟ್ ಫ್ರೆಂಡ್ಸು. ಕ್ಲಾಸ್ ಶುರು ಆಗ್ತಿದ್ದ ಹಾಗೆ ಬೆಲ್ ಹೊಡೆದ್ ಬಿಡ್ತಾರೆ. ಮತ್ತೆ ಎಕ್ಸಾಮ್ ಅಲ್ಲಿ ಬರೆಯಕ್ ನಿಂಗೇನು ಗೊತ್ತಿಲ್ವಾ? ಓಮ್ ಅಂತ ಬರೆಯಕ್ ಬರತ್ತೆ. ಪಾಸ್ ಮಾಡ್ತಾರಲ್ವಾ? ಹಾ, ಪಾಸ್ ಮಾಡ್ತಾರೆ. ದೊಡ್ಡ 0 ಅಂತ ಬರ್ದು ಇನ್ನ ಪಾಸ್ ಮಾಡ್ತಾರೆ. ಮತ್ತಿವಾಗ ಹೇಗೆ? ನೀನ್ ಪ್ರಿಪೇರ್ ಆಗಿದ್ಯಲ್ವಾ? ಏನು ಲೈಟ್ ಆಗಿ ಪ್ರಿಪೇರ್ ಆಗಿದ್ದೀನಿ. ಆದ್ರೆ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಅಯ್ಯೋ, ನಾಳೆ ಎಕ್ಸಾಮ್ ಇದೆ ಅಂತ ನೆನ್ಸ್ಕೊಂಡ್ರೇನೆ ಇದೇನೋ ಬರ್ತಿದೆ ಕಣೆ. ಅಂದ್ಮೇಲೆ ಓದ್ಬೇಕು ಅಲ್ವಾ? ಓದ್ಕೊಂಡ್ರು ತಲೆಗೆ ಹತ್ತತಿಲ್ವೇ? ಬಟ್ಟೆ ಹೇಗ್ ಬದಲಾಯಿಸ್ತೀನೋ ಹಾಗೆ ಮರ್ತ ಹೋಗ್ತಿದೀನಿ. ಸರಿ ಬಾ, ಕ್ಲಾಸ್ ಟೈಮ್ ಆಗ್ತಿದೆ.